ಸುಳ್ಯ ಶ್ರೀ ಚೆನ್ನಕೇಶವ ದೇವಸ್ಥಾನದ ಜಾತ್ರೋತ್ಸವದ ಅಂಗವಾಗಿ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಪ್ರಧಾನ ಕಾರ್ಯದರ್ಶಿ ಆರ್ಕಿಟೆಕ್ಟ್ ಅಕ್ಷಯ್ ಕೆಸಿಯವರ ಸಾರಥ್ಯದಲ್ಲಿ 3ನೇ ವರ್ಷದ ಅದ್ದೂರಿ ಸುಳ್ಯೋತ್ಸವ 2026 ಜನವರಿ 3 ಮತ್ತು 4ರಂದು ದೇವಸ್ಥಾನದ ಮುಂಭಾಗದ ಕಲಾವೇದಿಕೆಯಲ್ಲಿ ನಡೆಯಲಿದೆ. ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದ ಸುಳ್ಯೋತ್ಸವ ಸಮಿತಿಯ ಅಧ್ಯಕ್ಷ ಸತೀಶ್ ಕೆಜಿ, 2 ದಿನಗಳ ಕಾಲ ರಾಜ್ಯದ ಖ್ಯಾತ ಕಲಾವಿದರು ಹಾಗೂ ಕಲಾ ತಂಡಗಳಿಂದ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು, ಪ್ರತಿದಿನ ಸಂಜೆ 6ರಿಂದ ಕಾರ್ಯಕ್ರಮಗಳು ಆರಂಭವಾಗಲಿದೆ ಎಂದು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಧ್ಯಕ್ಷ ಡಾಕ್ಟರ್ ಕೆವಿ ಚಿದಾನಂದ ಹಾಗೂ ಚೆನ್ನಕೇಶವ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರ ಡಾಕ್ಟರ್ ಹರಪ್ರಸಾದ್ ತುದಿಯಡ್ಕ ಭಾಗವಹಿಸಲಿದ್ದಾರೆ. ಉತ್ಸವದ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನವನ್ನು ಸಲ್ಲಿಸಲಾಗುವುದು. ಸಾರ್ವಜನಿಕರಿಗೆ ಉಚಿತ ಪ್ರವೇಶವಿದೆ ಎಂದು ತಿಳಿಸಿದರು. ಜನವರಿ 3ರಂದು ಸಂಜೆ 6ರಿಂದ ಲೋಕ ಏರಿಯಲ್ ಡ್ಯಾನ್ಸ್ ತಂಡ ಬೆಂಗಳೂರು, ಸ್ವಾಹ ವಿಜುವಲ್ ಆರ್ಟ್ಸ್ ಬೆಂಗಳೂರು, ದಿ ಯುನೈಟೆಡ್ ಸುಳ್ಯ, ಕೆವಿಜಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಸುಳ್ಯ, ನೃತ್ಯ ಸಾರಂಗ ಕಲಾ ಕುಟೀರ ಗುತ್ತಿಗಾರು ಇವರಿಂದ ಏರಿಯಲ್ ಸಿಲ್ಕ್ ಫೈರ್ ಡ್ಯಾನ್ಸ್, ಬಾಲಿವುಡ್ ಹಾಗೂ ಭರತನಾಟ್ಯ ಸೇರಿ ವೈವಿಧ್ಯಮಯ ನೃತ್ಯ ಪ್ರದರ್ಶನಗಳು ನಡೆಯಲಿದೆ. ಬಲೆ ತೆಲಿಪಾಲೆ ಖ್ಯಾತಿಯ ಉಮೇಶ್ ಮಿಜಾರು ಹಾಗೂ ನಮ್ಮ ಕಲಾವಿದರು ಬೆದ್ರ ಅವರಿಂದ ವೈರಲ್ ವೈಶಾಲಿ ಕಾರ್ಯಕ್ರಮ ನಡೆಯಲಿದೆ. ಮಹಾನಟಿ ಖ್ಯಾತಿಯ ವಂಶಿ ಸೇರಿದಂತೆ ಸೆಲೆಬ್ರಿಟಿ ಪರ್ಫಾರ್ಮರ್ಗಳು ಭಾಗವಹಿಸಲಿದ್ದು, ಖ್ಯಾತ ರೇಡಿಯೋ ನಿರೂಪಕ ಆರ್ಜೆ ತ್ರಿಶೂಲ್ ಕಾರ್ಯಕ್ರಮವನ್ನು ನಿರೂಪಿಸಲಿದ್ದಾರೆ. ಜನವರಿ 4ರಂದು ಸಂಜೆ 6ರಿಂದ ಕನ್ನಡ ಚಲನಚಿತ್ರ ಸಂಗೀತ ನಿರ್ದೇಶಕ ಹಾಗೂ ಗಾಯಕ ನವೀನ್ ಸಜ್ಜು ಅವರ ನೇತೃತ್ವದಲ್ಲಿ 3 ಗಂಟೆಗೂ ಅಧಿಕ ಸಮಯ ಸಾಂಸ್ಕೃತಿಕ ಸಂಭ್ರಮ ನಡೆಯಲಿದೆ. ಸುಳ್ಯೋತ್ಸವದ ರೂವಾರಿ ಅಕ್ಷಯ್ ಕೆಸಿ ಮಾತನಾಡಿ, ಸುಳ್ಯ ಜಾತ್ರೋತ್ಸವದ ವೈಭವವನ್ನು ಹೆಚ್ಚಿಸುವ ಉದ್ದೇಶದಿಂದ ಪ್ರತಿ ವರ್ಷ ಸುಳ್ಯೋತ್ಸವವನ್ನು ವೈವಿಧ್ಯಮಯವಾಗಿ ಆಯೋಜಿಸಲಾಗುತ್ತಿದೆ. ಹಳ್ಳಿಗಳಿಂದ ಹೆಚ್ಚಿನ ಜನರು ಆಗಮಿಸುವಂತೆ ಮಾಡಿ ಸ್ಥಳೀಯ ವ್ಯಾಪಾರಕ್ಕೂ ಉತ್ತೇಜನ ನೀಡುವುದು ಉತ್ಸವದ ಗುರಿಯಾಗಿದೆ. ಈ ಬಾರಿ ಜೀವಮಾನ ಸಾಧನೆ ಹಾಗೂ ಉದಯೋನ್ಮುಖ ಪ್ರತಿಭೆಗೆ ಸನ್ಮಾನವನ್ನ ನೀಡಲಾಗುವುದು ಎಂದು ಹೇಳಿದರು. ಆಮೇಲೆ ಖಜಾಂಚಿಯಾಗಿ ಗಣೇಶ ಆಡುವ ಅವರಿದ್ದಾರೆ. ಆಮೇಲೆ ಪ್ರಧಾನ ಕಾರ್ಯದರ್ಶಿಯಾಗಿ ಚೈತ್ರ ಮಟ್ಪಾಡಿ ಅವರಿದ್ದಾರೆ. ಆಮೇಲೆ ಜೊತೆ ಕಾರ್ಯದರ್ಶಿಯಾಗಿ ಮಧುರ ಜಗದೀಶ್ ಅವರು ಮತ್ತೆ ಮಿಥುನ್ ಕೆಡಂಗ ಅವರಿದ್ದಾರೆ. ಮತ್ತೆ ಉಳಿದ ನಿರ್ದೇಶಕರಾಗಿ ಶೈಲೇಂದ್ರಣ್ಣ ಮತ್ತೆ ಗಿರೀಶ್ ನಾರ್ಕೋಡು, ಆಮೇಲೆ ಸಾಯಿರಾಮ್ ಅವರು, ಭುವನ್ ಅತ್ಯಾಡಿ, ಅಭಿಷೇಕ್ ಕೇಕಡ್ಕ, ತೀರ್ಥೇಶ್ ಪಾರೆಪಾಡಿ, ರಜತ್ ಅಡ್ಕರ್ ಮತ್ತೆ ಕಾರ್ತಿಕ್ ಕುಡೇಕಲ್ ಅಂತೇಳಿ ಇಷ್ಟು ಜನರನ್ನು ಒಟ್ಟಾಗಿಸಿ ನಾವು ಸಮಿತಿಯನ್ನು ರಚನೆ ಮಾಡಿದ್ದೇವೆ. ಖುಷಿ ವಿಷಯ ಏನು ಅಂತ ಹೇಳಿದ್ರೆ, ಎಲ್ಲರೂ ನಾವು ಯಾರ ಹತ್ರ ಎಲ್ಲ ನಾವು ಮಾತಾಡ್ಸಿದ್ದೇವೆ, ಇದನ್ನು ಡಿಸ್ಕಸ್ ಮಾಡಿದ್ದೇವೆ, ಪ್ರತಿಯೊಬ್ರು ನಮಗೆ ಒಂದಲ್ಲ ಒಂದು ರೀತಿಯಾದಂತ ಸಹಕಾರ ಕೊಟ್ಟಿದ್ದಾರೆ. ಅದರ ಅರ್ಥ ಎಲ್ರಿಗೂ ನಮ್ಮ ಚೆನ್ನಕೇಶವ ದೇವರ ಮೇಲೆ ಬಹಳ ಭಕ್ತಿ ಮತ್ತೆ ಪ್ರೀತಿ ಇದೆ ಅಂತ. ಆದ್ರೆ ಇದು ಎಲ್ರಿಗೂ ಒಳಗಿಂದ ಒಂದು ಹುಮ್ಮಸ್ಸು, ಒಂದು ಆಚರಣೆ ಬೇಕು ಅಂತ ಇತ್ತು ಅಂತ ಅನಿಸ್ತದೆ. ಸೊ ಹಾಗಾಗಿ ನಾವೆಲ್ಲ ಸೇರಿ ಇದನ್ನೊಂದು ಮಾಡಿದ್ದೇವೆ. ಬರ್ತಾ ಇದು ದೊಡ್ಡದಾಗೆ ಹೋಗ್ಬೇಕು ಅಂತ ಹೇಳುವಂತ ನಮ್ಮ ಒಂದು ಕನಸು. ನೀವು ಕೇಳಿದ್ರಿ ಇಲ್ಲಿ ವ್ಯಾಪಾರ ಮಾಡುವವರಿಗೆ ಎಷ್ಟಿತ್ತು ಅಂತೇಳಿ. ನಿಮಗೆ ಗೊತ್ತಿದ್ದಾಗೆ ಈ ಸುಳ್ಯೋತ್ಸವ ನಡಿಬೇಕಾದ್ರೆ ನಮ್ಮಲ್ಲಿ ಏಲಮೆಲ್ಲ ಮಾಡಿ ಆಗಿರುವುದಿಲ್ಲ. ಇದೊಂದು ಆಪರ್ಚುನಿಟಿ. ನಮ್ಮ ಊರಿನ ಚಿಕ್ಕ ಚರುಮುರಿ ಮಾಡುವವನಿರ್ಬೋದು, ಇಲ್ಲ ಯಾರೋ ಒಂದು ಚಿಕ್ಕ ಗೂಡಂಗಡಿ ಇಟ್ಕೊಂಡ್ರು ಇರೋನಿರ್ಬೋದು, ಅವರಿಗೆ ಬಂದು ಈ ಒಂದು ಟೈಮ್ ಅಲ್ಲಿ ಒಂದು ಬಿಸ್ನೆಸ್ ಮಾಡುವಂತ ಒಂದು ಆಪರ್ಚುನಿಟಿ ಸಿಗ್ತದೆ ಏಲಂ ಆಗುವ ಮೊದಲು. ಸೊ ಹಾಗಾಗಿ ಇದೊಂದು ಸಣ್ಣ ಎಲ್ಲಾ ರೀತಿಯಿಂದನೂ ಒಂದು ಖುಷಿ ಅಂತ ಹೇಳ್ಬೋದು. ಚಿಕ್ಕ ಮಕ್ಕಳಿಗೆ ಬೇರೆ ಬೇರೆ ವಿಭಿನ್ನ. ಸುದ್ದಿಗೋಷ್ಠಿಯಲ್ಲಿ ಸುಳ್ಯೋತ್ಸವ ಸಮಿತಿಯ ಉಪಾಧ್ಯಕ್ಷರಾದ ಸನತ್ ಪಿಆರ್, ಹರಿರಾಯ ಕಾಮತ್, ಖಜಾಂಚಿ ಗಣೇಶ್ ಆಳ್ವ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಚೈತ್ರ ಅವಿನಾಶ್, ಜೊತೆ ಕಾರ್ಯದರ್ಶಿಗಳಾದ ಮಧುರಾ ಜಗದೀಶ್, ಮಿಥುನ್ ಕಡೆಂಗ ಬಾಬುಗೌಡ ಹಾಗೂ ನಿರ್ದೇಶಕರಾದ ಶೈಲೇಂದ್ರ ಸರಳಾಯ, ಅಭಿಷೇಕ್ ಕೇಕಡ್ಕ, ರಜತ್ ಅಡ್ಕಾರ್, ತೀರ್ಥೇಶ್ ಪಾರೆಪ್ಪಾಡಿ, ಕಾರ್ತಿಕ್ ಕುಡೆಕಲ್ಲು ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.